ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಸಿ ಬಿಸಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಇದಕ್ಕೆ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. 3 ಲೋಟ ಬಾಸ್ಮತಿ ರೈಸ್ಗೆ 4.5 ಲೋಟದಷ್ಟು ನೀರು ಹಾಕಬೇಕು. ಫಸ್ಟ್ ಅಕ್ಕಿನ ತೊಳ್ಕೊಂಡಾದ್ಮೇಲೆ ಜಾಸ್ತಿ ನೀರು ಹಾಕಬೇಡಿ, ಬರೀ 4.5 ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕಿ, ಇಲ್ಲದಿದ್ದರೆ ಅನ್ನ ಮೆತ್ತಗಾಗಿ ಉದುರುದ್ರಾಗೋದಿಲ್ಲ. ಕುಕ್ಕರ್ನಲ್ಲಿ ವಿಜಿಲ್ ಹಾಕಿಸಿ ನೆಕ್ಸ್ಟ್ ವೆಜಿಟೇಬಲ್ಸ್ಗೆ ನಾನು ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಆನಿಯನ್ನು ಆ್ಯಂಡ್ ದೆನ್ ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಸ್ವಲ್ಪ ಸ್ವೀಟ್ ಕಾರ್ನ್, ಇದನ್ನೆಲ್ಲ ಎಣ್ಣೆ ಹಾಕಿ ಹೈ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ಇದಕ್ಕೆ ನೀವು ಪನ್ನೀರ್ ಸಣ್ಣದಾಗಿ ಕಟ್ ಮಾಡಿರುವಂತಹ ಪನ್ನೀರನ್ನ ಆ್ಯಡ್ ಮಾಡಿ, ಮತ್ತು ಪನ್ನೀರ್ ಆ್ಯಡ್ ಮಾಡಿದ ಮೇಲೂ ಕೂಡ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ನೀವು ಇದನ್ನು ಫ್ರೈ ಮಾಡಬೇಕು. ಆವಾಗಲೇ ಇದು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗೋದು, ಅದರಿಂದ ಹೈ ಫ್ಲೇಮ್ನಲ್ಲೇ ಮಾಡಬೇಕು. ನೆಕ್ಸ್ಟ್ ರೆಡಿಯಾಗಿರುವಂಥ ಬಾಸುಮತಿ ರೈಸ್ ಅನ್ನನ ಈ ವೆಜಿಟೇಬಲ್ಸ್ಗೆ ಹಾಕಿ ಮತ್ತೆ ಕೂಡ ಫ್ರೈ ಮಾಡಬೇಕು. ಇದಕ್ಕೆ ರೆಡಿ ಫ್ರೈಡ್ ರೈಸ್ ಪೌಡರ್ನ ಆ್ಯಡ್ ಮಾಡಿ. ಈ ಫ್ರೈಡ್ ರೈಸ್ ಪೌಡರ್ನಲ್ಲೇ ಸಾಲ್ಟು ಮಸಾಲೆ ಎಲ್ಲ ಇರೋದ್ರಿಂದ ಇನ್ನೇನು ಸಾಲ್ಟು ಮಸಾಲೆ ಬೇಡ. 1 ಸ್ಪೂನಷ್ಟು ತುಪ್ಪ ಹಾಕಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿಯಾದಂತಹ ಟೇಸ್ಟಿ ಫ್ರೈಡ್ ರೈಸ್ ರೆಡಿ ಆಯಿತು. ಥ್ಯಾಂಕ್ ಯು, ಟ್ರೈ ಇಟ್.